ಕರ್ಕೊಂಡಿರ್ಕಂತ ನೋಡ್ರಿ ಮೈಕ್ ಸೌಂಡ್ ಐಶ್ವರ್ಯ ಮಸ್ತ್ ಮೇಲಕ್ಕೆ ಕೇಳಿದ್ರೆ ಭೀಮ ಪಾರ್ತಾದಿಗಳಿಗ ಅಹೋ ಭೀಮಸೇನ ಅಹೋ ಅಗ್ರಜ ಅಹೋ ಪಾರ್ಥ ಅಹೋ ಅಗ್ರಜ ಹೇಳವನ್ನ ಕೇಳ್ರಿ ಅದೇ ಅಗ್ರಜ ತಲೆ ಭೀಮ ಕೇಳೋ ಓ ಪಾರ್ಥ ಕೇಳೋ ತಲೆ ಭೀಮ ಕೇಳೋ ಓ ಪಾರ್ಥ ಕೇಳೋ ಎಲ್ಲ ನುಡಿಯನ್ನು ನೀ ಆಲಿಸೋ ಎಲ್ಲ ಮಾತನ್ನು ನೀ ಪಾಲಿಸೋ ಎಲ್ಲ ನುಡಿಯನ್ನು ನೀ ಆಲಿಸೋ ಎಲ್ಲ ಮಾತನ್ನು ನೀ ಪಾಲಿಸೋ ತಲಿ ಭೀಮ ಕೇಳೋ ಓ ಪಾರ್ಥ ಕೇಳೋ ಅಹೋ ಅನುಜಾತಿಗಳ ನಾಯವರಿಗೆ ಧರ್ಮವ ಜಯವೆಂಬ ನನ್ನಿ ನುಡಿಯೋ ನಿಮ್ಮನ್ನು ಸೆಳೆದಿತೋ ನರಕವ ಆದಿಯೋ ಅಹೋ ಅನುಜಾತಿಗಳ ನಾಯವರಿಗೆ ಧರ್ಮವ ಜಯವೆಂಬ ನನ್ನಿ ನುಡಿಯೋ ನಿಮ್ಮನ್ನು ಸೆಳೆದಿತೋ ನರಕವ ಆದಿಯೋ ಅಜ್ಞಾತವಾಸಕ್ಕೆ ಸಮಯವ ಬಂದಿತೋ ಅಜ್ಞಾತವಾಸಕ್ಕೆ ಸಮಯವ ಬಂದಿತೋ ನನ್ನ ನುಡಿಯನ್ನು ನೀ ಆಲಿಸೋ ಎಲ್ಲ ಮಾತನ್ನು ನೀ ಪಾಲಿಸೋ ಅವು ಅಂಜಾದಿಗಳ ಹೇಳಲಿಕ್ಕೆ ಎಲ್ಲ ನುಡಿಯನ್ನು ನೀ ಆಲಿಸೋ ಎಲ್ಲ ಮಾತನ್ನು ನೀ ಪಾಲಿಸೋ ತಲಿ ಭೀಮ ಕೇಳೋ ಓ ಪಾರ್ಥ ಕೇಳೋ ಆಹೋ ಅನುಜಾತಿಗಳಿರ ಅಹೋ ಅಗ್ರಜ ಇದು ಪರ್ಯಂತರ ಕೌರವೇಶ್ವರನ ನೇಮದಂತೆ 12 ವರ್ಷ ಅರಣ್ಯದಲ್ಲಿ ಪರನ್ನಶಾಲೆಯಲ್ಲಿ ಕಾಲವನ್ನು ಕಳೆದರು. ಆಹೋ ಅನುಜಾತಿಗಳಿರ ಅಹೋ ಅಗ್ರಜ ನಿಮ್ಮ ನಿಮ್ಮ ರೂಪದೀಸಕ್ಕೆ ನಿಮ್ಮ ಸುಗುಣವರ್ಣಕ್ಕೆ ನಿಮ್ಮ ಪರಾಕ್ರಮಕ್ಕೆ ನಾನು ಇಷ್ಟು ಕಂಟಕನಾಗಿ ನಿಮ್ಮ ನಾಲ್ವರನ್ನ ಬಳಸಿ ಬಾಯಾರಿ ನಿಮ್ಮನ್ನು ಬಲು ಪರಿಯಿಂದ ಬಳಸಿದೆನು. ಅಹೋ ತಮ್ಮಗಳಿರ ಅಹೋ ಈ ಇಳಮಂಡಲದೋಳ ಅಪಕೀರ್ತಂಗಣಿಯಂ ಪ್ರಾಣಿಗರಣಕ್ಕೆ ಮನವೊಲಿಸಿದೆನು. ಆಹೋ ಅನುಜರೇ ಎನ್ನ ಆಜ್ಞೆಯ ಮಣ್ಣು ಪಾಲಾಗಲಿ ನನ್ನ ಧರ್ಮಗುಣವು ನಿಮ್ಮ ನಿಜ ಸ್ವರೂಪವು ಕೆಡಿಸಿತು. ನನ್ನಿಂದ ನೀವು ಇಷ್ಟು ಕಷ್ಟ ಅನುಭವಿಸಬೇಕಾಯಿತು ಕಂಡಿರ ಜಾತಿಗಳಿದ ಅಹೋ ಅಗ್ರಜ ಅಹೋ ಅಂಜ ಬಳ್ಳಿಗಳಿಗೆ ಹಾತ್ರಯ ಬರದಂತೆ ನಮ್ಮ ನಾಗರಿಗೆ ಹಿರಿಗನಾಗಿ ಹಾತ್ರನಾಗಿರುವ ಅಣ್ಣ ಯಮನಂದನ ಭೀಮಸೇನ ಎಲ್ಲ ಬಿಲ್ಲವನ್ನು ಚೆನ್ನಾಗಿ ನಡೆಸೋ ಯಕ್ಷಣ ಏನು ಚೆನ್ನಾಗಿ ಹೇಳು ಭೀಮಸೇನ. ಅಹೋ ಅಗ್ರಜ ಅಹೋ ಅಂಜ ನಿನ್ನ ಅಗ್ನಿಯ ಪ್ರಕಾರ ಅಜ್ಞಾತವಾಸವನ್ನು ಯಾವಾಗ
ಅಹೋ ಭೀಮಸೇನ ಆಹೋ ಅಗ್ರಜ ಹೇಳವನ್ನ ಕೇಳ ಅದೇ ಚೆನ್ನಾಗಿ ಹೇಳು. ಕಲಿಬಿ ಮನೆ ಕೇಳನ್ನ ವಚನ ಸುಧರಾತನ ಮಾಡಿದ ಕಥನ ವಂದಿಸಿದನು ಆ ದೊಡ್ಡಪ್ಪನು ವಂದಿಸಿದನು ಆ ದೊಡ್ಡಪ್ಪನು ನಮಗೆ ಕೇಳನ್ನು ಬಯಸಿದನು ಕಲಿಬಿ ಮನೆ ಕೇಳನ್ನ ವಚನ ಮೋಸ ಜೂಜವಾಡಿಸಿದನು ವನವಾಸವ ಮಾಡೆಂದನು ಅಹೋ ಆಹೋ ಅಗ್ರಜ ಚೆನ್ನಾಗಿ ಹೇಳು. ಮೋಸ ಜೂಜವಾಡಿಸಿದನು ವನವಾಸವ ಮಾಡೆಂದನು ರೂಪ ಬದಲಾಗಿಸಿ ಕಾಲ ನೆರವೇರಿಸಿ ರೂಪ ಬದಲಾಗಿಸಿ ಕಾಲ ನೆರವೇರಿಸಿ ಕಲಿಸಿ ಮನೆ ಕೇಳನ್ನ ವಚನ ಕಲಿಸಿ ಮನೆ ಕೇಳನ್ನ ವಚನ ಸರಾಸನ ಮಾಡಿದ ಕಥನ ವಂದಿಸಿದನು ಆ ದೊಡ್ಡಪ್ಪನು ವಂದಿಸಿದನು ಆ ದೊಡ್ಡಪ್ಪನು ನಮಗೆ ಕೇಳನ್ನು ಬಯಸಿದನು ಕಲಿಸಿ ಮನೆ ಕೇಳನ್ನ ವಚನ ಅಪ್ಪ ಭೀಮಸೇನ ಆಹೋ ಅಗ್ರಜ ಪಾಂಡವರೇನು ಪಾಪಾತ್ಮರೇ ಹೇಗೆ ದಿವ್ಯ ಧರ್ಮದಿಂದ ಬದುಕಿ ಸಾಯುವ ಕಾಲದಲ್ಲಿ ಪಾಂಡುರಾಯನು ದುಷ್ಟರಾಷ್ಟ್ರನ ಕೈಯಲ್ಲಿಟ್ಟು ಮಡಿದನು ಅಪ್ಪ ಭೀಮಸೇನ ಆಹೋ ಅಗ್ರಜ ದುಷ್ಟರಾಷ್ಟ್ರನೇ ತಂದೆ ಎಂದು ನಂಬಿದಕ್ಕೆ ತನ್ನ ಮಕ್ಕಳನ್ನು ತನ್ನ ಮನಕ್ಕೆ ತಂದು ಕೌರವನ ರಾಜ್ಯಕ್ಕೆ ವಾತ್ಸಲ್ಯ ಮುಟ್ಟಿ ಅಪ್ಪ ಭೀಮಸೇನ ಆಹೋ ಅಗ್ರಜ ಪಾಂಡವರಿದ್ದರೆ ನನ್ನ ಮಕ್ಕಳಿಗೆ ಕಳಂಕವನ್ನರಿತು ಕಪಟತನದಿಂದ ರಾಜವಂ ಗೆದ್ದು ಮಾನವಂ ನಷ್ಟ ಮಾಡಿದನು ಅಪ್ಪ ಭೀಮಸೇನ ಅಪ್ಪ ಭೀಮಸೇನ ಆಹೋ ಅಗ್ರಜ ಅರಣ್ಯವಾಸಕ್ಕೆ ವಿಳಂಬ ಕೊಟ್ಟನು ನಾನೊಬ್ಬನೇ ಮಾಡಿದ ಕೃತ್ಯಕ್ಕೆ ನಿಮ್ಮನ್ನು ಓಡಾಡಿಸಿ ವೇಳಾಳಕ್ಕೆ ನಿದ್ರೆ ನೀಡಿಕೆ ಕಾಣದ ಹಾಗೆ ಮಹಾ ಸಂತಾಪವನ್ನು ಪಡಿಸಿದೆ ನನ್ನಂತ ಪಾಪಿಯು ಈ ಭೂಮಿಯ ಮೇಲೆ ಹುಟ್ಟಬಾರದ ಶಿವ ಶಿವ ಅಹೋ ತಮ್ಮಗಳಿರ ಆಹೋ ಅಗ್ರಜ ಎಷ್ಟು ಬಳಲಿದಿರೋ ಭೀಮ ಧನುಂಜಯಾದಿಗಳಿರ ಆಹೋ ಅಣ್ಣಯ್ಯ ನಮ್ಮ ಕರ್ಮಕ್ಕೆ ದಾರ ಮಾಡಬದೇನಿದೆ ಸ್ತ್ರೀ ಅರಿಯ ಭಕ್ತಿಯು ನಮಗೇನಾದರೆ ಕಡಿಮೆ ಆಗಿದೆಯಾ ಯಾಗ ಹ, ದ್ರೌಪದಿಗೆ ಭಕ್ತಿಗೆ ಮೆಚ್ಚಿ ಸೂರ್ಯನಾರಾಯಣನ ಅಕ್ಷಯ ಪಾತ್ರೆ ಅದನ್ನು ಕೊಟ್ಟನೆಂದು ತಿಳಿದರೆ ಹ. ಬಾಳರೆ ಆ ದುರಾನಾದ ದುರ್ಯೋಧನನು ದುರ್ವಾಸ ಮನೆಗಳ 12,000 ಶಿಷ್ಯಂದರ ನಮ್ಮ ಅನ್ನವನ್ನ ಬೇಡಬದಕ್ಕೆ ಕಳಿಸಿದ ಕಾಲದಲ್ಲೇ ಹ. ಅಹೋ ಆಗ್ರಯ ಅಹೋ ಅನುಜ ಆ ಶ್ರೀಕೃಷ್ಣನು ಆ ಅಕ್ಷಯ ಪಾತ್ರೆಯಿಂದ ಋಷಿ ಸಮುದಾಯಕ್ಕೆ ಮನ ತೃಪ್ತಿಯನ್ನು ಪಡಿಸಿದನು ಹ. ಅಹೋ ಆಗ್ರಜ ಅಹೋ ಅನುಜ ನಿನ್ನ ಪಾದ ಅನುಗ್ರಹದಿಂದ ನಾವು 12 ವರ್ಷ ವನವಾಸವನ್ನು ಮುಗಿಸಿದೆವು ಹ. ಆ ಕವರವರ ನಮ್ಮ ಸಂತಾಪ ನಮ್ಮೆಗೆ ಕೊಡುತ್ತಾರಂಬೋದ ಭ್ರಾಂತಿಯ ಮನದೋಳ ಹಚ್ಚಿಕಬೇಡ ಹ. ಧರ್ಮಗೋಪದೆ ನಿನ್ನ ಆಗ್ರಜ ಹೇಳೋ ಮಾತು ನಿನಗೆ ನೀತೆ ಅಹೋ ಪಾರ್ಥ ಆಗ್ರಜ ಹೇಳವನ್ನ ಕೇಳ ಅದೇನು ಚೆನ್ನಾಗಿ ಅಣ್ಣಯ್ಯ
ಅಪ್ಪ ಅರ್ಜುನ, ಅಗ್ರಜ, ಮತ್ತೇತಕ್ಕೆ ಚಿಂತೆ? ಅದು ಹೇಗ ಅಣ್ಣಯ್ಯ? ಇನ್ನು ಏ, ಆಗಲ್ಲ. ಅಪ್ಪ ಅರ್ಜುನ, ಅಗ್ರಜ, ಮತ್ತೇತಕ್ಕೆ ಚಿಂತೆ? ಇನ್ನು ಮುಂದೆ 1 ವರ್ಷ ಅಜ್ಞಾತವಾಸದಲ್ಲಿ ನಮ್ಮ ರೂಪಗಳನ್ನು ಹೇಗೆ ಅಡಗಿಸುವುದು? ಅಹೋ ಫಲ್ಗುಣ, ಅಹೋ ಅಗ್ರಜ, ನಾವೈವರು ಒಂದೇ ಕಡೆ ವಾಸವಾಗಿದ್ದರೂ ಕೂಡ ನೋಡುವವರಿಗೆ ಪರರೆಂಬ ಭಾವನೆ ಮೂಡುತ್ತಿರಬೇಕು. ಈ ಭೀಮಸೈನನ ಸಿಟ್ಟನ್ನು ಅಡಗಿಸುವುದೇ ಅಸಾಧ್ಯವಾಗಿ ತೋರುತ್ತಿದೆ. ಆ ಕಾಲದಲ್ಲಿ ನೀವು ತಿಳಿದು ನನ್ನ ಮುಖ ನೋಡಿ ನನ್ನ ಬಂದು ಮಾತನಾಡುವ ಬಗೆಯಿಂದ ಅಹೋ ಫಲ್ಗುಣ, ಅಹೋ ಯಮನಂದನ, ಕಣ್ಣು ಸನ್ನೆಯಿಂದ ಅಸ್ತನೆ ಕಣ್ಣುಗಳಿಂದ ಈ 3 ತಿಳಿದು ನೋಡಿಕೊಳ್ಳಬೇಕೆಂದು ನಿಮ್ಮ ಗಲ್ಲವನ್ನು ಹಿಡಿದು ಬೇಡಿಕೊಳ್ಳುತ್ತೇನೆ. ಅಹೋ ಫಲ್ಗುಣ, ಅಹೋ ಅಗ್ರಜ. ಹಾಗಾದರೆ ಈ ಅಜ್ಞಾತವಾಸದೋಳು ಶ್ರೀ ಭೀಮೇಶನು ನಮ್ಮನ್ನು ಕಾಯುತ್ತಾನೆ. ಕಂಡಿರಾ ಅನುಜಾತಿಗಳಿಗ? ಹಾ. ಆಹೋ ಅಣ್ಣಯ್ಯ, ಎನ್ನ ಬಿನ್ನಪವನ್ನು ಚೆನ್ನಾಗಿ ಲಾಲಿಸೋ. ನಿನ್ನ ಹಕ್ಕಿನಿಯ ಪ್ರಕಾರ ಅಜ್ಞಾತವಾಸವನ್ಯಾವರ ತೊಂದರೆಯಿಲ್ಲದ 1 ವರ್ಷ 1 ದಿವಸದಿಂದ ಕಾಯುತ್ತೇನೆ. ಶ್ರೀಕೃಷ್ಣನೇ ನಮ್ಮನ್ನು ಕಾಯುತ್ತಾನೆ. ಮಧ್ಯಾವ ಚಿಂತೆಯನ್ನು ಮಾಡಿದರೆ ಅಗ್ರಜ, ಈ ಮಾತು ಸಹಜ. ಹೌದಾ? ಅಣ್ಣ ಯಮನಂದನ, ಅಹೋ ಫಲ್ಗುಣ, ಅಗ್ರಜನಾದ ಭೀಮಸೈನ ಹೇಳಿದ ಮಾತು ನನಗೆ ಸಮ್ಮತ. ನಮಗೆ ಬಂದ ಕಷ್ಟ ಶ್ರೀಕೃಷ್ಣನಿಗೆ ಬಿಟ್ಟ ಕಾರ್ಯ ಧರ್ಮ ಭೂಪತಿ ನಡೆಸ ಮುಂದಿನ ಸ್ಥಿತಿ. ಅಪ್ಪ ಭೀಮಾ, ಅಪ್ಪ ಭೀಮಾ, ಈ ರೂಪವನ್ನು ಬಿಟ್ಟು ದೊಮ್ಮೆ ಋಷಿಗಳಲ್ಲಿ ಅಗ್ನಿ ಹೊತ್ರ ಬಿಟ್ಟು ಮನಕ್ಕೆ ಆನಂದ ಪಟ್ಟು ವೀರ ಪೌರುಷ ಮಿಂದಿಟ್ಟು ಜ್ಞಾನಕ್ಕೆ ಮನ ಕೊಟ್ಟು ಸೌಖ್ಯಂ ಪಟ್ಟು ಅಪ್ಪ ಭೀಮಸೇನ ಕಂಕಾಚಾರಿ ಎಂಬ ನಾಮವನ್ನು ಧರಿಸಿ ವಿರಟರಾಯನಲ್ಲಿ ಸಗಣ ಶಾಸ್ತ್ರಗಳು ಹೇಳುವರಾಗಿ ಕಾಲವನ್ನು ಕಳೆಯುತ್ತೇನೆ. ಅಪ್ಪ ಭೀಮಸೇನ, ನೀನು ವಿರಟರಾಯನ ಮನೆಯಲ್ಲಿ ಅಡಿಗೆ ಪಾಕವನ್ನು ಮಾಡುತ್ತಾ ಇರುವಂತನಾಗು. ಅನಿಲನಂದನ, ನನ್ನಿಂದಾಗಿತು ನಿನಗೆ ಯಮಬಂಧನ. ಅಪ್ಪ ಅರ್ಜುನ, ಆಹೋ ಯಮನಂದನ, ಇನ್ನು ನಿನ್ನ ಸರದಿ ನಿನ್ನ ರೂಪವನ್ನು ಆಗಲೇ ನಿರ್ಧರಿಸಿದೆ. ಅದು ಏನು ಅಣ್ಣಯ್ಯ? ಅದು ಏನೆಂದರೆ, ಇಂದಿಗೆ 2 ತಿಂಗಳ ಹಿಂದೆ ರಂಭ ಊರ್ವಶರು ಕೊಟ್ಟ ಶಾಪವು ಬಂದಿದ್ದಕ್ಕೆ ಈಗ ಕಾಲವು ಕೈಗೂಡಿದೆ. ಆ ವಿರಟರಾಯನ ನರ್ತನ ಸಾರಿಯಲ್ಲಿ ಸ್ತ್ರೀ ರೂಪವನ್ನು ಧರಿಸಿ 1 ವರ್ಷ ಕಾಲವನ್ನು ಕಳೆಯಬೇಕು ಫಲ್ಗುಣ. ಅಪ್ಪ ಭೀಮ ಅರ್ಜುನರೇ, ಒಳಪಿನಂತೆ ಒಪ್ಪುವ ದ್ರೌಪದಿಯ ರೂಪವನ್ನು ಅಡಗಿಸುವುದೇ ಕಷ್ಟವಾಗಿದೆ. ದ್ರೌಪದ ರಾಜನ ಕುಮಾರಿಯ ಪತಿವ್ರತೆಯನ್ನು 1 ವರ್ಷ ಕಾಲ ಶ್ರೀ ಭೀಮೇಶನೇ ಕಾಪಾಡಬೇಕು. ಇದು ನಮ್ಮ ಯತ್ನವಿಲ್ಲ ಕಂಡಿರ ಅನುಜಾತಿಗಳಿರ? ಬಾರಂಗ ಎಂದು
ಕುಳಿತಿರುವಾಗಲೇ ನಿಂತಿರುವಾಗಲೇ ನಡೆಯುವಾಗಲೇ ನುಡಿಯುವಾಗಲೇ ಸಂತಸ ಪ್ರಭು ಶ್ರೀ ಪುರಂದರ ವಿಠಲ ಜಗತ್ತೋದ್ಧಾರಕ ನೀನಂತೆ ವಾರಂಗ ಶ್ರೀರಂಗ 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 ಸಲೈಸ್ ಅಷ್ಟಾ ಐಶ್ವರ್ಯ ಮಸ್ತ್ ಮೇಲಕ್ಕೇಳಿ ಪ್ರಾಣಕಾಂತಿ ಕುರುಳಿ ಲಕ್ಷ್ಮಣಯ್ಯವರು ಅರ್ಜುನ ಪಾತ್ರಕ್ಕೆ 501 ರೂಪಾಯಿ ಪ್ರೇಮ ಕಾಣಿಕೆ ಮಾಡ್ತಾರೆ. ಹೇ ಕಾಂತಿ ಎನ್ನನ್ನು ಕರೆಸಿದ ಕಾರಣವೇನು ಪ್ರಿಯ? ಹೇ ಕಾಂತಿ ಹೇಳುವನ್ನ ಕೇಳ ಸತಿಯೇ ಎನ್ನ ಪಟ್ಟ ಕರಾಳೆ ಸಮವಾಗಿರೆ ಎಲ್ಲ ಪಟ್ಟ ಕರಾಳೆ ಸುಖ ದುಃಖ ಸಮವಾಗಿರೆ ಅಡಗಿಸುವುದು ನನಗೆ ಕಷ್ಟವಾಗಿದೆ ನಾ ಬರಿ ತೋರಿದೆ ಹೇ ಕಾಂತಿ ಹೇಳೋನು ಕೇಳು ನಿನ್ನ ರೂಪವು ಅಡಗಿಸುವುದು ನನಗೆ ಕಷ್ಟವಾಗಿದೆ ನಾ ಬರಿ ತೋರಿದೆ ಮಾರುವೇಷವಾದರ ನೀನ ಹೇ ಕಾಂತಿ ಮಾರುವೇಷವಾದರ ನೀನ ವಿರಟಾರಾಯಣ ಪಟ್ಟಣ ಸೇನ ವಿರಟಾರಾಯಣ ಪಟ್ಟಣ ಸೇನ ಸತಿಯೇ ಎಲ್ಲ ಪಟ್ಟ ತರಾನೇನೋ ಕೈ ಹಿಡಿದ ಸಾಧಾರ್ಮಳೆ ಸುಖ ದುಃಖ ಸಮವಾಗಿರೆ ಅಹೇ ದ್ರೌಪದಿ ಪ್ರಾಣಪತಿ ನಿನ್ನ ರೂಪವನ್ನು ಅಡಗಿಸುವುದೇ ನನಗೆ ಕಷ್ಟವಾಗಿ ತೋರುತ್ತಿದೆ ಹೇಳುವುದಕ್ಕೆ ಯೋಚನೆ ಆಗಿದೆ ಕನ್ಯಾ ಮೋಹನಾಂಗಿ ಎನ್ನ ಶೃಂಗಾರದ ಅರ್ಧಾಂಗಿ ಕಾಂತ ಹೇ ಕಾಂತೆ ಏನು ಹೇಳಿದೆ? ಏ ಕೇಳ ಕಾಂತೆ ನನಗೇನು ಹೇಳಿದೆ? ವಲ್ಲಭ ಹೇ ವಲ್ಲವೇ ಇದೇನು ಅನ್ಯಾಯ? ಅದೇನು ಚೆನ್ನಾಗಿ ಹೇಳ ಕಾಂತೆ ಸುಂದರ ಹೇ ಪ್ರಾಣೇಶ್ವರ್ಯ ನನಗೆ ಇಂಥ ಪರಿಸ್ಥಿತಿ ಬಂದಿರುವುದೇ? ಹೌದೇ ಕಾಂತೆ ಹೇಳುವಿನ ಕೇಳು. ಅದೇ ಚೆನ್ನಾಗಿ ಹೇಳ ಕಾಂತೆ ಪ್ರಾಣ ಕಾಂತನೇ ಏನೇಳಲೆ ರೋಧನೆ ಕಾಂತೆ ಚೆನ್ನಾಗಿ ಹೇಳ ಕಾಂತೆ ಕಾಂತನೇ ಏನೇಳಲೆ ರೋ
ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ನನಗೆ ಇಂಥ ವಿಪತ್ತು ಬಂದೊದಗಿರುವುದೇ ಕಾಂತ. ಹೇ ಕಾಂತಿ, ಇದರ ವಿಚಾರವನ್ನು ಸಂಪೂರ್ಣವಾಗಿ ಎನ್ನ ಮುಂದೆ ತಿಳಿಸು ಕಾಂತ ಗುಣವಂತ. ಹೇ ಕಾಂತಿ, ಇದು ಅಲ್ಲದೆ ಮತ್ತೆ ಹೇಳವನ್ನ ಕೇಳು. ಚೆನ್ನಾಗಿ ಹೇಳು. ದ್ರೌಪದಿ, ದ್ರೌಪದಿ, ಪಂಚ ಪಾಂಡವರ ಪ್ರಿಯ ಸತಿ. ಹೇ ಕಾಂತಿ, ಹೇಳವನ್ನ ಕೇಳು. ದ್ರೌಪದಿ, ದ್ರೌಪದಿ, ಪಂಚ ಪಾಂಡವರ ಪ್ರಿಯ ಸತಿ. ಹೇಳುವೆ ನಾನು, ಕೇಳುವೆ ನೀನು, ಹೇಳುವೆ ನಾನು, ಕೇಳುವೆ ನೀನು, ಮನದ ಚಿಂತೆ ಕೊಡದಿರು. ಮನದ ಚಿಂತೆ ಕೊಡದಿರು. ದ್ರೌಪದಿ, ದ್ರೌಪದಿ, ಪಂಚ ಪಾಂಡವರ ಪ್ರಿಯ ಸತಿ. ಹೇ ಗಂಗೆ ಅವನಿಗೆ ಪರರಾಜರ ಮನೆ ಕೆಲಸದಾಳಾಗಿ ಸೇರೋನೆ, ಸುನಿಷ್ಠ ದೇವಿಯ ದಾಸಿಯಾಗಿ ಬಾಳನೆ. ಹೇ ಗಂಗೆ ಅವನಿಗೆ, ಹೇ ಗಂಗೆ ಅವನಿಗೆ, ಪರರಾಜರ ಮನೆ ಕೆಲಸದಾಳಾಗಿ ಸೇರೋನೆ, ಸುನಿಷ್ಠ ದೇವಿಯ ದಾಸಿಯಾಗಿ ಬಾಳನೆ. ಶೈಲೇಂದ್ರ ಎಂದು ಇನ್ನು ಕೇಳೆ ಇನ್ನೊಮ್ಮೆ ನಿಜ ಇರ್ಬೋದು. ಕೇಳೆ ಇನ್ನೊಮ್ಮೆ ನಿಜ ಇರ್ಬೋದು. ದ್ರೌಪದಿ, ದ್ರೌಪದಿ, ಪಂಚ ಪಾಂಡವರ ಪ್ರಿಯ ಸತಿ. ಹೇ ರಮಣೆ, ರಮಣ, ನಿನ್ನ ಹೆಸರು ಏನೆಂದು ಕೇಳಿದರೆ ಶೈಲೇಂದ್ರಿ ಎಂಬ ನಾಮವು ನನಗೆ ಇದರ ವಿಷಯವ ತಿಳಿಸೋನೇನೋ. ಚೆನ್ನಾಗಿ ಕೇಳು. ತಿಳಿಸೋನೇನೋ ಬೇಡುವೆ ನಾನು ನಿನ್ನಗೆ ಪ್ರಾಣ ಕಾಂತನೇ, ಹೇಳಲೇ ರೋಪನೆ ಪ್ರಾಣ ಕಾಂತನೇ, ಏನೇಳಲೇರೋ. ಹೇ ಕಾಂತಿ, ಶೈಲೇಂದ್ರಿ ಎಂಬ ನಾಮವನ್ನು ಒತ್ತುಕೊಂಡು ನಾನು ಹೇಗೆ ಕಾಲ ಕಳೆಯಬೇಕು ಕಾಂತ? ಹೇ ಕಾಂತಿ, ನಿಮ್ಮನ್ನು ನಂಬಿ ಬಂದದ್ದಕ್ಕೆ ನನಗೆ ಎಂಥ ಪರಿಸ್ಥಿತಿಯು ಬಂದೊದಗಿತು ರಮಣ. ಇರಲಾರೆನೋ ಈ ಕ್ಷಣ. ಹೇ ಕಾಂತಿ, ಶೈಲೇಂದ್ರ ಎಂದು ಹೇಳೋದಕ್ಕೆ ಕಾರಣವೇನೆಂದರೆ ಏನು ಕಾಂತ? ಪರರಾಜ್ಯರ ಮನೆಯಲ್ಲಿ ಗಂಧ ಲೇಪನಾದಿ ಕೆಲಸ ಮಾಡುವ ಸ್ತ್ರೀಗಳಿಗೆ ಶೈಲೇಂದ್ರ ಎನ್ನುವರು ಕಾಂತಿ. ಕಾಂತ, ಪಾಂಚಾಲಿ ಸುಗುಣಗುಣ ಸುಶೀಲಿ. ಹೇ ಹೇ ಕಾಂತಿ, ಕಾಂತ, ನಾವೆಲ್ಲರೂ ಮೊದಲು ವಿರಟರಾಯನ ಪಟ್ಟಣವನ್ನು ಸೇರುತ್ತೇವೆ. ತದನಂತರ ನೀನು ಬಂದು ಈ ಪುರವಂ ಸೇರು, ಶ್ರೀಹರಿಯ ಧ್ಯಾನವಂ ಮಾಡು. ಅಪ್ಪ ಭೀಮಾ, ಆಹೋ ಅಗ್ರಜ, ಅಪ್ಪ ಭೀಮಾ, ಅಪ್ಪ ಭೀಮಾ, ಆಹೋ ಅಗ್ರಜ, ನಿನ್ನ ಗದೆಯನ್ನು ತೆಗೆದುಕೊಂಡವ. ಅಪ್ಪ ಅರ್ಜುನ, ಆಹೋ ಅಗ್ರಜ, ನಿನ್ನ ಬಿಲ್ಲು ಬಾಣಗಳನ್ನು ತಂದಿರಿ. ತೆಗೆದುಕೋ ಅಗ್ರಜ.
ಆದರ್ಶನು ಅಂತಃಕರಣದಿಂದ ಕಾಯುವನು. ಎಲ್ಲ ಸಾರಥಿ, ಧರ್ಮವೇ ಜಯವಾಗಲಿ. ಯಾವತ್ತು ಧನು ಬಾಣುಗಳಂ ಚಿಗರೆಯ ಚರ್ಮದೊಳ ಬಿಗಿದು ಈ ವೃಕ್ಷದಲ್ಲಿ ಎಣದ ಕಾರವಾಗಿ ಕಟ್ಟಿಟ್ಟು ಈ ಶಾಂಭವಿಯ ವರವಂ ಕೇಳೋಣ ನಡೀರಿ. ಕಂಡಿರ ಅನುಜಾತಿಗಳಿರ. ಪೂಜೆ ಸಾಮಗ್ರಹನ ಅರ್ಜೆಂಟಾಗಿ ತಗೊಂಡು ಬರ್ಬೇಕು. ಕಾಯಿ, ಉದ್ದಿನ ಕಡ್ಡಿ ಕೊಡ್ರಪ್ಪ, ಜಲ್ದಿ ಮುಗಿಸ್ಕೊಂಡು ಹೋಗೋಣ. ಕಾಯಿ ಉದ್ದಿನ ಕಡ್ಡಿ ಕೊಟ್ರೆ ಮುಂದೆ ಕೂಗ್ತೀವಪ್ಪ. ಅಲ್ಲ, ಸೀದಾ ಬಡಿ ಮಂಗಳಿಗೆ ಹೊಡೆದು ಬಲ್ಬಂದಿಗೆ ಅದಲ್ಲ ರೀ, ಇದು ಬೇರೆ. ಸೋಮನಗೌಡ ಇದೇ ಗ್ರಾಮದವರು. ಈ ನಮ್ಮ ಬಯಲೇಟ ಸಂಘಕ್ಕೆ 5,000 ರೂಪಾಯಿ ಪ್ರೇಮ ಕಾಣಿಕೆಗೆ ಆರಂಭ ಮಾಡಿರ್ತಾರೆ. ಈ ಸಂಘದ ಮ್ಯಾನೇಜರ್ ಬಂದು ತೆಗೆದುಕೊಂಡು ಹೋಗ್ಬೇಕಂತ ವಿನಂತಿಯನ್ನು ಕೋರ್ತೇವೆ. ಶೋಭನಗೌಡ ಅವರು 5,000 ರೂಪಾಯಿ ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ ಈ ಸಂಘಕ್ಕೆ. ಅವರು ನಮ್ಮ ಗೌಡರಿಗೆ ನಮ್ಮ ಆಟದ ಪರವಾಗಿ ನಮಸ್ಕಾರಗಳು. ಈ ಸಂಘದ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರಿದಂತ ಮ್ಯಾನೇಜರ್ ಅವರು. ಭೀಮಸೇನ ಪಾತ್ರ ಮಾಡಿದಂತ ಇದೇ ಗ್ರಾಮದವರು ಧರ್ಮರಾಜನಿಗೆ ಈ ಶೃಂಗಾರವಾದ ಬೆಳ್ಳಿಯ ಹುಂಗಾರವನ್ನು ಬಹುಮಾನ ಪೂರ್ವಕ ಮಾಡಿರ್ತಾರೆ. ಇದೇ ಬೆಳೆದಲ್ಲಿ ಭೀಮಸೇನ ಪಾತ್ರ ಮಾಡಿದವರು ಅರ್ಜುನ ಪಾತ್ರಕ್ಕೆ ಕೂಡ ಈ ಶೃಂಗಾರದ ಬೆಳ್ಳಿಯ ಉಂಗಾರವನ್ನು ಪ್ರೇಮ ಕಾಣಿಕೆ ಮಾಡುತ್ತಾರೆ.
ಕುಮಾರ, ದುಷ್ಟರನ್ನು ನಿಂಗಿಸುವ ದುರ್ಗಮಾತೆ, ನಿನ್ನ ಕರುಣೆ ಕಟ್ಟಕ್ಷದಿಂದ ಕರುಣಿಸಿ ನಮಗೆ ಸ್ಥಿರವಹಿಸು. 12 ವರ್ಷ ವನವಾಸದೊಳ ಕಂಟಕವಂ ಗೆದ್ದು ನಿನ್ನ ಪಾದ ಸನ್ನಿಧಿಗೆ ಬಂದಿರುವವು. ಅಮ್ಮ ಜನನಿ, ನಮ್ಮವರ ಧನು ಬಾಣುಗಳಂ ನಿನ್ನ ವಶದಲ್ಲಿ ಇಡುತ್ತೇನೆ. ಈ ಅಜ್ಞಾತವಾಸದೊಳ ಪಾರ್ಥನು ಬಂದು ಕೇಳಿದರೆ ಧನು ಬಾಣುಗಳಂ ಕೊಡು. ಭೀಮಸೇನಿಗೆ ಮಾತ್ರ ಕೊಡಬೇಡ. ಇದೇ ಎನ್ನ ಕಟ್ಟಳ ತಾಯಿ, ಸೌಖ್ಯ ಪ್ರದಾಯಿ. ನಿನ್ನ ಹಕ್ಕಿಯ ಮೀರದೆ ನಡೆದುಕೊಂಡು ಬಂದಿದ್ದಕ್ಕೆ ಕೆಲಸ ಮಾಡಿದೆ. ನಿನ್ನ ಪಾಟಿಗೆ ನಾನೇನು ಕೌರವನಾದನೆ ಹೇಗೆ? ಆಹೋ ಧರ್ಮಜ, ಈ ಕನಕಾರ್ಯವನ್ನು ಮಾಡಬೇಕೆಂದು 8 ಜನ ಮನುಷ್ಯರಲ್ಲಿ ಎತ್ತಿಕೊಂಡಿದ್ದೆ. ಇಂದಿಗೆ ನಿನ್ನ ಹಕ್ಕಿಯ ಈಗಲೇ ಹೋಗಿ ಅಕ್ಕಳ ಮದ ಸೊಕ್ಕಿನಿಂದ ಮೆರೆತಿರುವ ಕೌರವನ ಈ ಗದಿಗಿಂದ ಸೆಟ ಪಡೆದು ಕೌರವನ ಕುಲಬಂಡೆ ನಾಶ ಮಾಡುವನು. ಅಷ್ಟಾವಧ್ಯ ಬೆಂಕಿಯನ್ನಿಟ್ಟು ಗಳಿಸಿ ಬರುವನು. ಆಹೋ ಧರ್ಮರಂತರ, ಅರಿಗನ ಮನೆಯಲ್ಲಿಟ್ಟು ಬೆಂಕಿ ಹಚ್ಚಿ ದಟ್ಟಗಲೆಂದ ಪ್ರೇರಕದಿಂದ ನಿಮ್ಮನ್ನು ಭುಜಗಳ ಪ್ರಾಣದಿಂದ ಕಡೆಗೆ ತಂದವನು ಕಟ್ಟಿದ್ದಾದ ಭೀಮಸೇನ. ಅಲ್ಲಿಂದ ಪಾರಾಗಿ ಅರಣ್ಯದಲ್ಲಿ ನಿಂತಿರಿಸುತ್ತಿರುವ ಸಮಯದಲ್ಲಿ ನಿಮ್ಮೆಲ್ಲರನ್ನುಂಗುವೆನೆಂದ ಬಂದ ಗಿಡಪ್ಪಾಸುರನ ರಕ್ಷಿತನ ಹೇಳಿ ನಿಮ್ಮನ್ನು ರಕ್ಷಿಸುವುದನ್ನು ಈ ಭಯಪಟ್ಟನು. ಆಹೋ ಧರ್ಮೇಂದ್ರ, ಏಕಚಕ್ರಪುರದಲ್ಲಿ ಬಕಾಸುರನ ರಕ್ಷಿತ ಜನ ಹೇಳಿ ನಮ್ಮ ಜನನಿಯ ವಚನೆಯ ನಡೆಸಿದನು ಈ ಕಲಿ ಭೀಮಸೇನ. ಆಹೋ ಯವನಂದರ, ಪಾಂಚಾಲ ನಗರದಲ್ಲಿ ದ್ರೌಪದಿ ಸಂಯಮರ ಕಾಲದಲ್ಲಿ ದ್ರುಪದ ರಾಜನ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ ಕಾಲದಲ್ಲಿ ದೇಶದ ರಾಜರನ್ನು ಎಪ್ಪಲಯ ಮಾಡಿಸಿದನು ಈ ಧರ್ಮ. ಆಹೋ ಯಮನಂದರ, ಕಾಮಿಕ ವನದಲ್ಲಿ ಕೆಮ್ಮೀರ ನಮ್ಮ ರಾಕ್ಷಸ ನಮ್ಮ ನಿರ್ನಾಮ ಮಾಡಿದ ಈ ಕಲಿ ಭೀಮಸೇನ. ಆಹೋ ಧರ್ಮನಂದನ, ಹಿಂದೆ ಅರಣ್ಯವಾಸದಲ್ಲಿ ಪರಿಪರಿಯಿಂದ ಕಷ್ಟಪಡಿಸಿ ದೃಷ್ಟ ಸೈನ್ಯವನನ್ನ ಹಿಡಿದು ಅವನನ್ನ ಭಂಗಪಡಿಸಿದವನು ನಾನು. ಆಹೋ ಯಮನಂದನ, ವನಿತಾ ಮಣಿಯಾದ ದ್ರೌಪದಿಗೆ ಸೌಗಂಧಿಕ ಪುಷ್ಪಗಳಂತರ ಕಾಲದಲ್ಲಿ ಜಟಾಸುರನ ಖಂಡವನು ನಾನು. ಆದರೆ ಆಹೋ ಧರ್ಮನಂದನ, ಕುಂತಿ ದೇವಿಗೆ ನೋಪಿ ಸಲುವಾಗಿ ಸ್ವರ್ಗಲೋಕದಿಂದ ಕಾಮದೇವಿ ಕಲ್ಪ ವೃಕ್ಷಗಳನ್ನು ತಂದು ಗೌರಿ ರಥವನ್ನು ನಡೆಸಿದವನು ನಾನು. ಆಹೋ ರಮನಂದನ,
ಮುರಹರಿ ಅಗ್ನಿಯಂತೆ ಜರಾಸಂಧನ ಸರ್ರಿಸಲು ರಾಜವನ್ನು ನೆರವೇರಿಸಿದವು ನಾನು. ಅದು ಆಹೋ ಗಮನಂದರ, ಒಂದೊಂದು ಸಮಯದಲ್ಲಿ ಬಂದ ಅನೇಕ ಕುಂಜ ಕೊರತೆಗಳ ಪರಿಹರಿಸಿಕೊಂಡು ಬಂದ ಬೇರವನ್ನು ಕೆಳಗಿಸಿ ದುಡುಕಿನೆಂದಿರುವುದು ಅಣ್ಣ ಯಮನಂದನ. ವೃಕ್ಷದಲ್ಲಿ ಇರುವ ಹಾಯ್ಯಗಳ ಪಾರ್ಥನಿಗೆ ಕೊಡಬೇಕೆಂಬುದೇನು, ಈ ಕಲಿಗೆ ಮನೆಗೆ ಕೊಡಬಾರದೆಂಬುದೇನು. ಆಹೋ ಧರ್ಮನಂದನ, ಈಗ ನೋಡು, ಬಾಪು ಬಾಪುರ ಎನ್ನ ಭುಜಲ ತ್ರಾಣದಿಂದ ಬನ್ನಿಗಳ ಬುಡಬೇರಾಗುವಂತೆ ಈ ಪಡವಿಗೆ ಹಪ್ಪಳಿಸಿ ದೊಡ್ಡದಾದ ಬಂಡದ ಮೇಲೆ ಗಸಗಸನ ಗಂಧೋದ್ದೇವಿ ಎನ್ನ ಹಂಗಾಗಿದ್ದ ಹತ್ತಿರ ನನ್ನದಿಲ್ಲವೇ? ಆಹೋ ಯಮನಂದನ, ಈ ಧನುರ್ಬಾಣಗಳ ಶಾಶ್ವತ ಭೀಮೇಶ್ವರ ಒಂದು ಕಾರಣ ಹರಿಹರ ನಿರಂತಾರಿಗಳು ಹಟ್ಟ ಬರಲಿ ಹಬ್ಬರಿಸಿ ವೀರ ಬದ್ದೆಯನ್ನಿಟ್ಟು ಊರು ತರವಾದ ಪರಾಕ್ರಮೆಯಿಂದ ಖಂಡಿಸುವುದು ಎನ್ನ ತಡಿವು ಬದುಕಿ ರಾಜಿ ವೀರವಿದ್ದರೆ ತಕ್ಷಣ ಬರ ಕಂಡಿಯ ಯಮತನೆಯ ಬಂದ ಹಿಡಿದು ಎನ್ನ ಕೈಯ ಅಹೇ ಪ್ರಾಣಕಾಂತ, ಅಹೇ ಪ್ರಾಣಕಾಂತಿ, ನೀನು ಈ ರೀತಿ ಕೋಪಭರಿತನಾಗುವುದಕ್ಕೆ ಕಾರಣವೇನು? ಕೋಪವನ್ನು ಮಾಡುವುದಕ್ಕೆ ಇದು ಸಮಯವಲ್ಲ ಕಾಂತ, ಗುಣವಂತ. ಎಲೈ ದ್ರೌಪದಿ, ಸಾಧ್ಯ ಮಾಡಲಿಲ್ಲ ರೀತಿ ನೀತಿಯನ್ನ ಮುಂದೆ ಎಲ್ಲದ ಮಾತನಾಡುವಳ. ಅಹೇ ಕಾಂತಿ, ಧರ್ಮಜನ ಹಕ್ಕಿಗೆ ವೀರದ ಹಿಂದವನಿಗೆ ಹಿಂದ ಮಾತನಾಡುವುದೇ? ಅಹೇ ರಮಣಿ, ರಮಣ, ಇಲ್ಲಿವರೆಗೆ ಹಿರಿಯನಾದ ಧರ್ಮಜನ ಆಶ್ರಯದಿಂದ ಅವನನ್ನು ತಂದೆ ಎಂದು ನಂಬಿದ್ದಕ್ಕೆ ಎಂತ ನುಡಿಯನ್ನು ನುಡಿಯ ಪಂಚನೆ ಎಂತ ಕಷ್ಟಗಳಲ್ಲಿ ಧರ್ಮಜ ಮಾಡಿದ ತಪ್ಪುಗಳನ್ನು ಮನೆಯಿಟ್ಟು ಅವನಾಕಿನ ಪ್ರಕಾರ ನಡೆದಿದ್ದಕ್ಕೆ ಎಂದಿನ ಜನ ಎಂತ ಮಾತು ಕೇಳಬೇಕಾಗಿತ್ತು ರಮಣಿ. ಪ್ರಾಣೇಶ್ವರ, ಹೇಳುವಿನ ಕೇಳ. ಅದೇ ಚೆನ್ನಾಗಿ ಹೇಳು. ವಾಯೋ ನಂದನ ಹಿಡಿಸೋ ನಂದನ, ವಾಯೋ ನಂದನ ಹಿಡಿಸೋ ನಂದನ. ಅಣ್ಣನ ಮಾತನ್ನು ಕೇಳದೆ ಕೋಪವು ಏಕೆ?
ಈತನು ಮಾಡಿದ ಅಪರಾಧವೇನು ಕಾಂತ? ಅಹೇ ಕಾಂತಿ, ಅಣ್ಣನ ಮಾತನ್ನು ಕೇಳುವುದನ್ನು ಬಿಟ್ಟು ಈ ರೀತಿ ಕೋಪಭರಿತನಾಗುವುದಕ್ಕೆ ಕಾರಣವೇನು? ಎನ್ನ ಮಾತನ್ನು ಕೇಳು ಕಾಂತ ಗುಣವಂತ. ಅಹೇ ಕೆರೆಯ ಗಂಜಿಯಾದ ಮಡಿದಿ ಮಡಿ ಹಚ್ಚಡನಿಗೆ ತನ್ನ ಪ್ರಾಣಗಳನ್ನು ಕೊಡು ಎನ್ನಗೆ ಕೊಡುವುದನ್ನು ಹೇಳಿದರು. ಎಣ್ಣೆಯರು ದಾಟಿ ದೋಲ ಹತ್ತಿಗಿರುವ ಕೋಟೆ ದೋಲತ್ತು ಭಾರತಿದ್ದಿದೆ. ಅಹೇ ರಮಣಿ, ರಮಣ, ಕಟ್ಟ ಕಡಿಗೆ ಹಚ್ಚಡಗೆಂದ ನೀರಿನಾಗಲ್ಲ ರಮಣಿ. ಎನ್ನ ಮೋಹದಲ್ಲಿ ಪ್ರೀತಿಯ ಸತಿಯ ಮಾತನು ನಡೆಸೋ. ಪ್ರೀತಿಯ ಸತಿಯ ಮಾತನು ನಡೆಸೋ. ಹೇ ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ನಿನ್ನ ಪ್ರೀತಿಯ ಸತಿಯಾದ ನಾನು ಹೇಳುತ್ತಿರುವೆನು, ಎನ್ನ ಮಾತನ್ನು ಕೇಳು ಕಾಂತ. ಅಹೇ ಕಾಂತಿ, ಮಾತಿಗೆ ಮನ್ನಣೆ ನೀಡದೆ ಇಂಥ ಕೋಪವನ್ನು ಮಾಡುವುದು ನಿನಗೆ ತಕ್ಕ ನಡೆದಿಯಲ್ಲ. ಈ ಸತಿಯ ಮಾತನ್ನು ಧಿಕ್ಕಾರ ಮಾಡಬೇಡ ಕಾಂತ ಗುಣವಂತ. ಹಾಗೂ ಅಣ್ಣಯ್ಯ, ನಿನ್ನ ವಾಕ್ಯಕ್ಕೆ ಪ್ರತಿ ಉತ್ತರ ಉಂಡೆ, ಧರ್ಮರಾಯನ ದಯಕ್ಕೆ ಈಡ ಉಂಡೆ. ನಿನ್ನ ಚಿತ್ತಿಗೆ ಬಂದಂತೆ ಮಾಡು ಭೀಮಾ, ಭುಜಬಲ ಪರಾಕ್ರಮ. ಆಹೋ ಅಗ್ರಜ, ಅಹೋ ಅನುಜ, ಪಾಂಡವರ ಸತ್ಯತೆಯನ್ನು ದಿಕ್ಕುಗಳಲ್ಲಿ ದೀಪಗಳ ಸಮೇತ ಬೆಳಗಿರುವ ಅಣ್ಣ ಧರ್ಮನಂದನ, ಅಹೋ ವಾಯುಪುತ್ರ. ನಿನ್ನ ಹರಿಗರೆಲ್ಲ ಶ್ರಮಿಸುವ ಇಚ್ಛಣ. ಹಾ, ಆಹೋ ಅಗ್ರಜ, ಅಹೋ ಅನುಜ, ಕೂಡಿಸಿ ಛಲದಿಂದ ನಿನ್ನೋರು ಹಾರ್ಬಿಟ್ಟು ಕೈಯುದ್ದಕ್ಕೆ ಹಾ, ಎಂಜಲು ತಪ್ಪಾಯಿತು. ಆಹೋ ಅಗ್ರಜ, ಅಹೋ ಅನುಜ, ಅಜ್ಞಾತವಾಸ ಜೋಳ ಜಾವ ಹಕ್ಕಿಯ ಮಾಡಿವ ನಿನ್ನ ಹಕ್ಕಿಗೆ ಸಿದ್ಧನಾಗಿರುವನು ಅಣ್ಣ ಧರ್ಮನಂದನ. ಅಹೋ ವಾಯುಪುತ್ರ. ನಾನಾಡಿದ ಕಠೋರ ವಾಕ್ಯಗಳನ್ನು ಕ್ಷಮೆ ಮಾಡಿಕ ಅಗ್ರಜ, ಶಿರವಾಗಿ ಬೇಡಿಕೊಳ್ಳುವನು ನಿನ್ನ ಹರಿಜ. ಅಹೋ ತಮ್ಮಗಳಿರ, ಆಹೋ ಅಗ್ರಜ, ನಾನು ಈಗ ಕಂಕಾಚಾರಿ ಆಗುತ್ತೇನೆ ಅಪ್ಪ ಭೀಮಾ. ಆಹೋ ಅಗ್ರಜ, ನೀನು ಬಾಳಿಸಿಗನಾಗು ಅಪ್ಪ ಅರ್ಜುನ. ಆಹೋ ಅಗ್ರಜ, ನೀನು ಬೃಹಣ್ಣಳೆ ಆಗು. ಸಹದೇವನು ದುರರಕ್ಷಕನಾಗಲಿ, ನಕುಲನು ದುರಕ್ಷಕನಾಗಲಿ, ಪಾಂಚಾಲಿಯು ಶೈಲೇಂದ್ರಿಯಾಗಲಿ. ನಿಮ್ಮ ನಿಮ್ಮ ನಿಜ ವಚನವನ್ನು ರಾಜನಿಗೆ ತಿಳಿಸಿರಿ. ನಿಮ್ಮ ನಿಮ್ಮ ಸ್ಥಾನದಲ್ಲಿ ನೀವಿರಬೇಕು. ನೀವೀಗ ದಿಕ್ಕಿಗೆ ತಿಳಿರೈ ಅನುಜಾತಿಗಳಿರ. ಹೇ ನಿರುಪತಿ, ಇತ್ತಬ ಮಚ್ಚ ನಗರದಲ್ಲಿ ದನಕುಲ ಶೇಖರನಾದ ಕೀಚಕನೆಂಬ ಅಧಮನು ನಿನ್ನನ್ನು ಕಂಡ ಮಾತ್ರದಳು ಬಹಳ ಸಂಕಟಪಡಿಸುವನು. ಆಗ ನೀನು ನಮ್ಮ ಹೆಸರೆತ್ತಿ ಕರೆಯಬೇಡ. ನಿನ್ನಂ ಶ್ರೀಕೃಷ್ಣನು ಕಾಯುತ್ತಾನೆ. ನೀನು ವಿರಾಟ ರಾಯನ ರಾಣಿ ವಾಸದ ಎದುರಿಗೆ ಸುಳಿದಾಡು ಕಾಂತಿ ಗುಣವಂತಿ. ಇಷ್ಟದಂತೆ ಆಗಲಿಲ್ಲ. ಇದೇನು ಆಶ್ಚರ್ಯ! ಈ ಭೂಮಂಡಲಕ್ಕೆ ಚಕ್ರವರ್ತಿ ಎಂದ ನಿಜನಾನ ಗಂಡಗಲೆ ಅಂದವರ ಗಂಡಗಳನ್ನು ಖಂಡಿಸಿ ಈ ಇಂದು ಭೂತಗಳಿಗೆ ದಂಡಿಗಾಗಿ ಊಟ ಬಡಿಸು ಇಂಥ ಸಮರ್ಥರಾದ ನಮಗೆ ಈ ವ್ಯವಸ್ಥೆ ಸಂಘಟಿಸಬೇಕಾದರೆ ಪೂರ್ವ ಜನ್ಮದ ಕರ್ಮದ ಫಲವೋ ಅಥವಾ ಚನ್ನೇಶ್ವರನ ಬಲಾತ್ಕಾರವೋ ಈ ಕಿಟ್ಟನ ಚಮತ್ಕಾರವೋ ಎನ್ನಗೆ ಬಂದ ತಿಳಿಯದು.
ಅಯ್ಯೋ ಕುಂತಿದೇವಿ ಗರ್ಭದಲ್ಲಿ ಉದ್ಭವಿಸಿದ ಪಂಚ ಪಾಂಡವರನ್ನು ಹೆಸರಂಪಚರಿಸಿ ಎಂತ ದೂರನಾಗಿ ನವಿದ್ದು ಬರವೇನು ಈ ವೇಳಿನಲ್ಲಿ ಉಕ್ಕಿನ ಪ್ರತಿಮೆಯನ್ನು ಚಿತ್ರ ಮಾಡುವನು ಇದಕ್ಕೆಂತ ಬಲವುಳ್ಳವರಾದ ಲೋಕರಕ್ಷಕನಾದ ಶ್ರೀಕೃಷ್ಣನ ಕಾಣುವುದ ಶಬ್ದ ಇಂಥ ಪರಾಕ್ರಮಗಳಿಗೆ ಮುಕ್ಕಣ್ಣ ಆಡಿದಂತಾಗಲಿ ಈ ರಾಜವೀರನಿಗೆ ಇದು ಎಲ್ಲಿವರೆಗೆ ಕಾಡ್ತಿದೆಯೋ ಕಾರಣ ಎಲ್ಲ ಸರದಿ ಇದು ಅಲ್ಲದೆ ಮನ ಮುನ್ನುಗಳಿಗೆ ಅಶಕ್ತಾದ ಮುಕ್ಕಣ್ಣನ 3 ಮುಕ್ಕಾಲು ಗಳಿಯಲ್ಲಿ ವರಿಸಿದ ಗಂಡಗಲಿ ಉದ್ದಂಡ ಭೀಮನಾಗಿ 1 ವರ್ಷ ಪಾಕಶಾಲೆಯಲ್ಲಿ ಬಾಣಸಕನಾಗಿ ವಾಸ ಮಾಡಬೇಕಾಗಿದೆ. ಅಯ್ಯೋ ಬಂಗಾರ ತಟ್ಟೆಯಲ್ಲಿ ಊಟ ಮಾಡುವ ಪಂಚ ಪಾಂಡವರಿಗೆ ಮನೆ ಮನೆಗೆ ಹೋಗಿ ತಿರುಗರಂತೆ ಕೂಗಿ ಹಂಗೈ ಒಳಗ ತಂಗಳವನ್ನು ಬೇಡಿಸಿಕೊಂಡು ಅಂಗಳದಲ್ಲಿ ಊಟ ಮಾಡುವ ಭಂಗವಸರವಾಗಿದೆ. ಎಲ್ಲ ಸಾರದೆ ಹುಡುಗಿ ಚಂದ್ರವಂಶದಲ್ಲಿ ಜನಿಸಿ ಮೆರೆಯುವ ಪಾಂಡವರಿಗೆ ಇಂಥ ಕಾಲ ಬಂದಿದ್ದಲ್ಲ. ಈ ವಿರಾಟನಿಂದ ತಪ್ಪದ ತಪ್ಪು ಕಾಣಿಕೆಯ ಪಡೆದು ಅಣ್ಣನಾದ ಧರ್ಮನಂದನಿಗೆ ಒಪ್ಪಿಸಿದ ನನ್ನಂತ ಪರಾಕ್ರಮಿಗೆ ಅಪರವಂತ ಕಾಲ ಕಳೆದಕ್ಕಾಗಿದ್ದಲ್ಲ. ಎಲ್ಲ ಸಾರದೆ ಹುಡುಗಿ ಸಾಂಬ ಶಿವನು ಎಷ್ಟು ಕಷ್ಟಪಟ್ಟು ಸೃಷ್ಟಿ ಮಾಡಿದನೋ ಬ್ರಹ್ಮನವಾಗಲಿ ವಿರಳಾಂಡ ಬರಬೇಕಾದರೆ ನಾನು ಹುಟ್ಟುವಾಗ ಅವನಿಗೆ ಹೊಟ್ಟೆ ಸುಲಾಗಿ ಹುಟ್ಟಿರುವುದೇ. ಎಲ್ಲ ಸಾರಥಿ ಎಷ್ಟು ಕಷ್ಟ ಬಂದರೆ ಒಟ್ಟು ಮಾಡಿ ತೂರಿ ಬಿಡುತ್ತಿದ್ದೆ ಆದರೆ ಹಣ್ಣರ ಹಗ್ಗಿನ ಮೀರ ಬಂದದೇ ಇಲ್ಲ. ಅಯ್ಯೋ ಎಲ್ಲ ನೆನಪಿಸಿಕೊಂಡರೆ ಈಗಿಂದೀಗಲು ಹೋಗಿ ಆ ಮಂಡಪ ಈಗಿಂದೀಗಲು ಹೋಗಿ ಮಂಡ ಕೌರವ ಮಂಡನ್ ಚಂಡಾಡಲೇ ಏಗ ಮಾಡಲೆಂದು ಕೊರಳುಗಳು ತಕತಕಡ ಕುಣಿತಿರುವಲ್ಲ. ಆದರೆ ಧರ್ಮಜನ ಹಕ್ಕಿಗೆ ಮಕ್ಕಳಾಗಿರುವನಲ್ಲ. ಅಯ್ಯೋ ಬಲಸೂಣನಾಗಿ ಅತಿ ಕೋಪ ಮುಪ್ಪಾಗಿ ತಲೆಯ ಭೂಮಿಗೆ ಬಾಗಿಸಿ ಸುಮ್ಮನೆ ನಿಲ್ಲಬೇಕಾಗಿತ್ತಲ್ಲ. ಅಯ್ಯೋ ಶಿವ ಶಿವ ಬಂದಕ್ಕೆಲ್ಲ ಬರಲಿ ಶ್ರೀ ಗೋವಿಂದನ ಜಯವಂತ ಇರಲಿ ಧೈರ್ಯವಂತ ಇದ್ದರೆ ಸಾಕು ಶ್ರೀ ಭೀಮಸೇನ ನಮ್ಮನ್ನು ಕಾಯಬೇಕು. ಮೊದಲು ವಿರಾಟ ಬಹುಮನಲ್ಲಿಗೆ ಹೋಗಲು ನಡಿ ಸಾರಥಿ ಹಸಿ ತಗ್ರತಿ